ಆಗಿರುವುದು ಆಗುತ್ತಿರುವುದು ಆಗಲಿರು ಎಲ್ಲವೂ ಒಳ್ಳೆಯದ. ಯಾರು ಸವಾಸನೆ ಬೇಡ, ಅವ್ರು ಸವಾಸನೆ ಬೇಡ, ಸೈಲೆಂಟ್ ಆಗ್ಬಿಡ್ತಾರೆ. ಅನ್ನ ಮುಂದೆ ಆಗ್ತಾರ ನೋಡ್ಕೊಂಡಿರ ಸಾಧ್ಯನೇ ಇಲ್ಲ. ಫಿನಾಲೆ ಹತ್ತಿರವಾಗುತ್ತಿದ್ದಂತೆ ಬಿಗ್ ಬಾಸ್ ಸ್ಪರ್ಧಿಗಳು ಫುಲ್ ಆಕ್ಟಿವ್ ಆಗಿದ್ದಾರೆ. ಬಿಗ್ ಬಾಸ್ ಕನ್ನಡ 12ರ ಮನೆಯೊಳಗೆ ಟಿಕೆಟ್ ಟು ಟಾಪ್ 6 ಟಾಸ್ಕ್ ನಲ್ಲಿ ಸಖತ್ ಪೈಪೋಟಿ ನಡೆಯುತ್ತಿದೆ. ಈ ಟಾಸ್ಕ್ ವೇಳೆ ರಕ್ಷಿತಾ ಶೆಟ್ಟಿ ಔಟ್ ಆಗಿದ್ದು ರಘು ಅವರಿಗೆ ಅವಕಾಶ ನೀಡಿರುವುದು ಗಮನ ಸೆಳೆದಿದೆ. ಇದರೊಂದಿಗೆ ರಕ್ಷಿತಾ ಅವರಿಗೆ ಟಾಪ್ 6ಗಾಗಿ ಸ್ಪರ್ಧಿಸುವ ಅರ್ಹತೆ ಇಲ್ಲದಂತಾಗಿದೆ. ಮತ್ತೊಂದೆಡೆ ಅಶ್ವಿನಿ ಹಾಗೂ ಧ್ರುವಂತ್ 2ನೇ ಸುತ್ತಿನಲ್ಲಿ ಜಯ ಸಾಧಿಸಿ ಮುಂದಿನ ಹಂತಕ್ಕೆ ಆಯ್ಕೆಯಾಗಿದ್ದಾರೆ. ಇದರ ನಡುವೆ ಧ್ರುವಂತ್ ನಿನ್ನೆ ಕ್ಯಾಮೆರಾ ಮುಂದೆ ಅಶ್ವಿನಿ ಬಗ್ಗೆ ಒಳ್ಳೆಯ ಮಾತುಗಳನ್ನಾಡಿದ್ದಾರೆ. ಆದರೆ ಇದೀಗ ಏಕಾಏಕಿ ಅಶ್ವಿನಿ ವಿರುದ್ಧವೇ ಗರಂ ಆಗಿರುವುದು ಮನೆ ಮಂದಿಯ ಗಮನ ಸೆಳೆದಿದೆ. ಈ ಬೆಳವಣಿಗೆಯನ್ನ ಮಾತಿನ ಮಲ್ಲ ಗಿಲ್ಲಿ ಸಖತ್ ಎಂಜಾಯ್ ಮಾಡಿದ್ದಾರೆ. ಇನ್ನು ಕಲರ್ಸ್ ಕನ್ನಡ ವಾಹಿನಿ ಬಿಟ್ಟ ಪ್ರೊಮೋ ಇದೀಗ ವೈರಲ್ ಆಗುತ್ತಿದೆ. ಅದರಲ್ಲಿ ಧ್ರುವಂತ್ ಹಾಗೂ ಅಶ್ವಿನಿ ನಡುವೆ ಸಣ್ಣ ಜಗಳ ನಡೆದಿರುವುದು ಕಾಣಿಸುತ್ತಿದೆ. ಇನ್ನು ಧ್ರುವಂತ್ ಅಶ್ವಿನಿ ನಡುವೆ ಹೂವಿನ ವಿಚಾರಕ್ಕಾಗಿ ಜಗಳ ನಡೆದಿದೆ. ಧ್ರುವಂತ್ ಅಶ್ವಿನಿಗೆ ಇಟ್ಸ್ ಓಕೆ ಮ್ಯಾಮ್, ಪ್ರತಿ ಸಲ ನಾನು ಅಲ್ಲಿ ಹೂವ ಇಟ್ಟಿರ್ತೀನಿ, ನೀವು ಅದನ್ನೇ ತೆಗೆಯುತ್ತೀರಾ ಎಂದಿದ್ದಾರೆ. ಆಗ ಅಶ್ವಿನಿ ಯು ಕಾಂಟ್ ರೂಲ್ ದ ಹೌಸ್ ಎಂದು ತಿರುಗೇಟು ನೀಡಿದ್ದಾರೆ. ಜಗಳ ಮನೆಯವರ ಗಮನಕ್ಕೂ ಬಂದಿತ್ತು. ಏನು ಮ್ಯಾಟರ್ಗೆ ಜಗಳ ಆಯ್ತು, ನೋಡಿದ್ರೆ ಸಖತ್ ಬೇಜಾರಾಯ್ತು ಎಂದು ಗಿಲ್ಲಿ ಧ್ರುವಂತ್ಗೆ ಕಾಲಿಳ್ತಿದ್ದಾರೆ. ಅದಕ್ಕೆ ಧ್ರುವಂತ್ ಕಣ್ಣು ಮುಂದೆ ಆಗ್ತಾ ಇರೋದನ್ನ ನೋಡಿ ಸುಮ್ಮನೆ ಇರೋಕೆ ಆಗ್ತಿಲ್ಲ ಎಂದು ಪ್ರತಿಕ್ರಿಯಿಸಿದ್ದಾರೆ. ಇದಕ್ಕೆ ಕುಮ್ಮಕ್ಕು ಕೊಟ್ಟ ಗಿಲ್ಲಿ ಹೌದಣ್ಣ ಎಂದು ಒಪ್ಪಿಕೊಂಡಿದ್ದಾರೆ. ಈ ವೇಳೆ ರಘು ಕೂಡ ಗಿಲ್ಲಿ ಮತ್ತು ಧನುಷ್ ಜೊತೆ ಮಾತನಾಡುತ್ತಾ ಅಶ್ವಿನಿ ಒಬ್ಬರೇ ಇದ್ದಾಗ ಇವರೇ ಸಪೋರ್ಟ್ ಮಾಡಿದ್ದು ಎಂದು ಹೇಳಿದ್ದಾರೆ. ಇನ್ನು ಸವಹಾಸ ಬೇಡ ಅಂತ ಸೈಲೆಂಟ್ ಆಗ್ತೀರಾ ಎಂದು ಗಿಲ್ಲಿ ಮತ್ತಷ್ಟು ಪ್ರಶ್ನಿಸಿದ್ದಾರೆ. ಧ್ರುವಂತ್ ಆಗಿರೋದು ಆಗ್ತಿರೋದು ಎಲ್ಲವೂ ಒಳ್ಳೆಯದಕ್ಕೆ ಎಂದಿದ್ದಾರೆ. ಇನ್ನು ಧ್ರುವಂತ್ಗೆ ಲೈಟ್ ಆಗಿ ಕಾಲೆಳೆಯುತ್ತಾ ಕೌಂಟರ್ಗಳನ್ನ ಕೊಡುತ್ತಾ ಅವರ ತಲೆಯಲ್ಲಿ ಅಶ್ವಿನಿ ಅವರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳುತ್ತಾ ಗಿಲ್ಲಿ ಒಳಗೊಳಗೆ ನಕ್ಕಿದ್ದಾರೆ. ಅಶ್ವಿನಿ ಹಾಗೂ ಧ್ರುವಂತ್ ನಡುವಿನ ಈ ಜಗಳ ಮನೆ ಮಂದಿ ಸಖತ್ ಎಂಜಾಯ್ ಮಾಡಿದ್ದಾರೆ. ಇನ್ನು ನಿನ್ನೆಯಷ್ಟೇ ಧ್ರುವಂತ್ ಕ್ಯಾಮೆರಾ ಮುಂದೆ ನಾನು ಅಶ್ವಿನಿ ಅವರನ್ನ ತಾಯಿಯ ಸ್ಥಾನದಲ್ಲಿ ನೋಡ್ತೇನೆ, ಅವರಿಗೆ ಒಬ್ಬರ ಸಪೋರ್ಟ್ ಬೇಕಿದೆ, ಆದರೆ ನಾನು ವೈಯಕ್ತಿಕವಾಗಿ ಆಟ ಆಡ್ತಿದ್ದೇನೆ, ಯಾವುದೇ ಗ್ರೂಪ್ಗೆ ಸೇರಿಲ್ಲ ಎಂದು ಸ್ಪಷ್ಟಪಡಿಸಿದ್ರು. ಅಲ್ಲದೆ ಇತ್ತೀಚೆಗೆ ಅಶ್ವಿನಿ ಮತ್ತು ಧ್ರುವಂತ್ ಪ್ರತ್ಯೇಕವಾಗಿ ಅಡುಗೆ ಮಾಡಿಕೊಳ್ಳುತ್ತಿರುವುದು ಗಮನಕ್ಕೆ ಬಂದಿತ್ತು. ಇದೀಗ ಏಕಾಏಕಿ ಇವರಿಬ್ಬರ ನಡುವಿನ ಮನಸ್ತಾಪ ಶುರುವಾಗಿರೋದು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ಬರ ನಡುವೆ ಮನಸ್ತಾಪ ಹೆಚ್ಚಾಗಿ ಜಗಳ ಆಗಲಿದ್ಯಾ, ಇದನ್ನ ಗಿಲ್ಲಿ ಎಷ್ಟು ಎಂಜಾಯ್ ಮಾಡಲಿದ್ದಾರೆ, ಹಾಗೆ ಮನೆ ಮಂದಿಗೆ ಎಷ್ಟು ಖುಷಿ ನೀಡಲಿದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ.